ಸರ್ ನಿಮ್ಮ ಹೆಸರು? ಬಸವರಾಜ್. ಇದೇ ಊರಾ? ಹಾಂ ಸರ್. ಸರ್ ರಾಜರ ಪೂಜೆ ಮಾಡತಕ್ಕಂಥ ಶಿವಲಿಂಗ ಸರ್ ಇದು. ಈ ಗದ್ದಿಗೆ ಅಂದ್ರೆ ಜೀವಂತ ಸಮಾಧಿ ಅಂತ ಹೇಳ್ತಾರಲ್ವಾ, ಇದು ಗದ್ದಿಗೆಲ್ಲ ಸರ್, ಇದು ಪೀಠ ಸಿಂಹಾಸನ ಅಂತ ಹೇಳ್ಬೋದು ಸರ್. ಪೇಂಟಿಂಗ್ ನೋಡ್ಬೋದು ನೋಡಿ, 15th ಸೆಂಚುರಿ ಪೇಂಟಿಂಗ್ ಈಗಲಿದೆ ಸರ್. ಕಲರ್ ಅಲ್ಲಿ ನೋಡಿ, ಪೇಂಟ್ ಇದು 4ನೇ ಶತಮಾನದಲ್ಲಿ. ಇದರ ಒಳಗಡೆ ಗೋಲ್ಡ್ ಕಾಯಿನ್ಸ್ ಇಟ್ಬಿಡೋದು, ಇಲ್ಲಿ ಡೋರ್ ಕ್ಲೋಸ್ ಮಾಡೋದು, ಶಿವಲಿಂಗ ಇಡೋರು ನೋಡಿದ್ರೆ ದೇವಸ್ಥಾನ ಸರ್. ನೋಡಿದ್ರೆ ಸರ್ ಹೋಗಿ ಬನ್ನಿ, ಇದ್ರ ತೊಗೊಂಬನ್ನಿ. ಈ ರೂಮಲ್ಲಿ 3 ಎಂಟ್ರೆನ್ಸ್ ಸರ್ ಇದು. ಸರ್ ಫಸ್ಟ್ ಇದೆ ನಾವು ಬಂದಿದ್ದು ಸರ್, ಸೆಕೆಂಡು, ಥರ್ಡ್ ಸರ್ ಇದು. ಏನಕ್ಕಂದ್ರೆ ಶತ್ರುಗಳೇನೋ ಬಂದಾಗ ಕನ್ಫ್ಯೂಸ್ಗೋಸ್ಕರ ಈ ಥರ ಮಾಡ್ಕೊಂಡ್ರೆ ಸರ್. ಜಯ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಚಿತ್ರದುರ್ಗದಲ್ಲಿರೋ ಚಂದನವಲ್ಲಿಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ತುಂಬಾ ರಹಸ್ಯ, ಏನೇನೋ ನಿಗೂಢ ಪ್ಲೇಸಸ್ ಎಲ್ಲ ಇದೆಯಂತೆ. ಒಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ, ಯಾವ್ದಾವ್ದು ಹೇಗಿದೆ ಅಂತ ನೋಡೋಣ ಬನ್ನಿ. ಎರಡು ಬಾಗಿಲು, ಒಂದು ನಂದೀಶನ ದ್ವಾರ ಅಂತೇಳಿ. ನಂದಿ ಶಿವನ ಮುಂದೆ ಶಾಂತಿ ರೀತಿಯಲ್ವಾ, ಹಂಗೆ ನಾವು ಶಾಂತಿ ರೀತಿಯಿಂದ ಒಳಗಡೆ ಬರಬೇಕು, ಅದಕ್ಕೆ ನಂದಿ ದ್ವಾರ ಅಂತ ಹೇಳ್ತಾರೆ. ಗೊತ್ತಾಗ್ತಲ್ವಾ? ಇಲ್ಲಿ ಆ ನಂದಿ ದ್ವಾರ ಹೇಳಿದ ತಕ್ಷಣ ಬಲಭಾಗದಲ್ಲಿ 7 ಮೆಟ್ಲು ಮಾಡಿದ್ದಾರೆ. ಕಾಣ್ತಿದೆ 7 ಮೆಟ್ಲು. 7 ಮೆಟ್ಲು ಒಂದೇ ಸಮ ತಟ್ಟೆ ಹೋಗಿಲ್ಲ, ಚಿಕ್ಕದು ದೊಡ್ಡದಿದೆ ನೋಡಿ, ಅನ್ನೀವನ್ ಸೈಜ್ ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಅನ್ನೀವನ್ ಸೈಜ್ ಮಾಡಿದೆ ಅಂದ್ರೆ, ಸಡನ್ ಆಗಿ ಯಾರಿಗೆ ಶಕ್ತಿ ಬಂದ್ಬಿಟ್ರೆ ದಪ್ಪ ಅಂತ ಬೀಳಕ್ಕೆ ಮಾಡ್ತಾರೆ. ಅದಕ್ಕೆ ಏಳು ಬೀಳು ಅಂತ ಹೇಳ್ತಾರೆ. ಇದು ಜಗಲಿ ಕಟ್ಟೆ ಕುಂದರೋದಕ್ಕೆ. ಇಲ್ಲಿ ಕೂತ್ಕೊಂಡ್ರೆ ಹೊರಗಡೆ ಯಾರು ಬರೋದು ಗೊತ್ತಾಗುತ್ತೆ, ಬಟ್ ಹೊರಗೆ ನನಗೆ ಇಲ್ಲಿ ಯಾರು ಕೂತ್ಕೊಂಡ್ರೆ ಗೊತ್ತಾಗಲ್ಲ. ಆ ಥರ ಮಾಡ್ಕೊಂಡಿರ್ತಾರೆ. ಇದು ಎರಡನೇ ದ್ವಾರ. ಗಣಪತಿ ಕಾಣಲ್ವಾ? ದ್ವಾರ. ಇಲ್ಲಿ ಕಳಸ ಇದೆ ನೋಡಿ, ನಮ್ಮ ಹಿಂದೂ ಸಂಪ್ರದಾಯ ಕಳಸ ಇಟ್ಟು ಪೂಜೆ ಮಾಡಲ್ವಾ, ಶುಭವನ್ನು ಸೂಚಿ ಸಾಂಕೇತಿಕ. ಇಲ್ಲಿವರೆಗೂ ಬರೋ ಮುಖಮಂಟಪ ನೋಡ್ರಿ, ಇನ್ನೇ ಗುಹೆಗಳಿದಿಲ್ಲ. ಇದೇ ಬಂಡೆಯಲ್ಲಿ 85 ಗುಹೆ ಹಿಡಿತದೆ. ಇವಾಗ ಸ್ಟಾರ್ಟ್ ಮಾಡ್ತೇವೆ ಬರ್ರಿ, ನಿಮ್ಮ ಬರ್ರಿ. ಮಾಸನ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಕುಟುಂಬದ ತಪಸ್ ಮಾಡೋಕ್ಕೆ ಜಾಗ ಸರ್ ಇದು. ಈ ಪ್ರಜೆಗಳಿಗೆ ಏನಾದರೂ ಸಮಸ್ಯೆ ಇದ್ರಪ್ಪ ಅಂದ್ರೆ ಅದಕ್ಕೆ ಪರಿಹಾರ ಕೊಡೋರು. ಈ ಗದ್ದಿಗೆ ಅಂದ್ರೆ ಜೀವಂತ ಸಮಾಧಿ ಅಂತ ಹೇಳ್ತಾರಲ್ವಾ, ಇದು ಗದ್ದಿಗೆಲ್ಲ ಸರ್, ಇದು ಪೀಠ ಸಿಂಹಾಸನ ಅಂತ ಹೇಳ್ಬೋದು ಸರ್. ಪೇಂಟಿಂಗ್ ನೋಡ್ಬೋದು ನೋಡಿ, 15th ಸೆಂಚುರಿ ಪೇಂಟಿಂಗ್ ಈಗಲಿದೆ ಸರ್. ಕಲರ್ ಅಲ್ಲಿ ನೋಡಿ, ಪೇಂಟ್ ಸರ್. ಸರ್ ನೋಡಿ, ಈಗ ಸಿಮೆಂಟ್ ಹಾಕಿದ್ದಾರೆ, ಇಲ್ಲಿ ಡ್ಯಾಮೇಜ್ ಆಗಿದೆ ಅದಕ್ಕೆ ಸರ್. ಇದು ಹಣ್ಣು ಪ್ಲೇಟಿಗೆ ಪೂಜೆ ಮಾಡಲಿಕ್ಕೆ ಸ್ಟ್ಯಾಂಡ್ ಸರ್. ಮುಂದ್ಗಡೆ ಈಗೆಲ್ಲ ಟೇಬಲ್ ಅಂತ ಹೇಳ್ತೀವಲ್ಲ, ಅದೇ ಥರ ಇಲ್ಲೆಲ್ಲ ಜನಗಳು ಕುಂದ್ರಲಿಕ್ಕೆ ಮಾಡ್ತಾರೆ ಸರ್. ಸರ್ ಇದೆ ನೀವು ಸರ್, ಇದು ಆದರೆ ಇದೇ ಥರ ನಿಂತು ಹೊಡೆದು ಹಾಕಿರೋದಕ್ಕೆ ನೋಡಿ, ಇಟ್ಟಿಗೆಯಲ್ಲಿ ಕಟ್ಟಿದ್ದಾರೆ ಸರ್, ಸಿಮೆಂಟ್ ಇಟ್ಟಿಗೆ ಸರ್. ಇದು ಇದೆಲ್ಲ ದೀಪ ಹಳ್ಳಿಗೆ ಗೂಡುಗಳು ಸರ್. ಅವಾಗೆಲ್ಲ ಕರೆಂಟ್ ಇದ್ದಿಲ್ಲಲ್ವಾ, ಪಂಚ ದೀಪಗಳನ್ನು ಬೆಳಗ್ಗೆ ಉಸಿರು ಹಚ್ಚಿಡರು ಸರ್. ಅವಾಗೆಲ್ಲ ಹೊಂಗೆ ಎಣ್ಣೆ ಹರಳೆಣ್ಣೆ ತೊಂಬರ್ರು ಸರ್. ಅವಾಗೆಲ್ಲ ನೋಡಿ ಶಿವಲಿಂಗ ಸರ್. ರಾಜರ ಪೂಜೆ ಮಾಡತಕ್ಕಂಥ ಶಿವಲಿಂಗ ಸರ್ ಇದು. ಇದೀಗ ಪ್ರತಿ ಸೋಮವಾರ ಪೂಜೆ ಆಗುತ್ತೆ ಸರ್, ಬಾಕಿ ದಿನ ಆಗಲ್ಲ. ಯಾಕಂದ್ರೆ ಹಿಂದೂ ಸಂಪ್ರದಾಯ ಪ್ರಕಾರ ಭಿನ್ನವಾಗಿರೋದು, ಅಂದ್ರೆ ಹೊಡೆದಿರೋದು ಪೂಜೆ ನಡೆಯಿಲ್ಲ ಸರ್. ಆ ಸೈಡಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಿ ಸರ್, ಇಲ್ಲ ಸ್ವಲ್ಪ ಆಗಿದೆ. ಅದಕ್ಕೆ ಡೈಲಿ ಪೂಜೆ ನಡೆಯಿಲ್ಲ ಸರ್, ಸೋಮವಾರ ಮಾತ್ರ ಪೂಜೆ ಆಗುತ್ತೆ. ಇದಕ್ಕೆ ಪ್ರತಿ ಸೋಮವಾರ ಈಗಲೂ ಪೂಜೆ ಆಗುತ್ತೆ ಸರ್. ನಾಳೆ ಸೋಮವಾರ ಅಲ್ವಾ, ಪೂಜೆ ಆಗುತ್ತೆ ಸರ್. ನೋಡಿ ಆನೆಗಳು ನೋಡ್ಬೋದು, ಇಲ್ಲೊಂದಿದೆ, ಇಲ್ಲೊಂದಿದೆ. ಅದಕ್ಕೆ ಇನ್ನೊಂದು ಗಜದ್ವಾರ ಅಂತ ಹೇಳ್ಬಿಟ್ಟು ಸರ್ ಇದು. ಸರ್ ಮುಂದ್ಗಡೆ ನೋಡಿದ್ದು ಗಣೇಶನ ಬಾಗಿಲು, ಅಲ್ಲಿ ಮೇಲೆ ಚಿತ್ರ ನೋಡಿದಿಲ್ವಾ ಗಣೇಶ ಮುಂದೆ, ಅದಕ್ಕೆ ಗಣೇಶನ ಬಾಗಿಲು ಅಂತ ಹೇಳ್ತಾರೆ. ಬಾಕಿ ಇದು ಹಿಂಬಾಗಿರೋದು ಗಜದ್ವಾರ ಅಂತ ಹೇಳ್ಬಿಟ್ಟು ಸರ್ ಇದಕ್ಕೆ. ಸರ್ ನೋಡಿ, ಇದು ಖಜಾನೆ ಖಜೂರಿ ಅಂತ ಹೇಳ್ಬಿಟ್ಟು ಸರ್. ರಾಜರು ಗೋಲ್ಡ್ ಕಾಯಿನ್ಸ್ ಅದು ಇರೋ ಸರ್. ಇಟ್ಬಿಟ್ಟು ಡೋರ್ ಕ್ಲೋಸ್ ಮಾಡೋದು, ಕ್ಲೋಸ್ ಮಾಡಿಬಿಟ್ಟು ಇದನ್ನ ಒಂದು ಲಿಂಗವನ್ನು ಇಡೋದು, ಶಿವಲಿಂಗ ನೋಡಿದ್ರೆ ದೇವಸ್ಥಾನ ಸರ್. ಅದು ಹಿಂಬಾಗಿರೋದು ಗೊತ್ತಿರಬಾರ್ದು, ಅಂದ್ರೆ ಸಸ್ಪೆನ್ಸ್ ಇಡೋದು ಸರ್. ಅವಾಗೆಲ್ಲ ಗೋಲ್ಡ್ ಕಾಯಿನ್ಸ್ ಸೀಕ್ರೆಟ್ ಲಾಕರ್ ಅಂತ ಹೇಳ್ಬೋದು ಇದಕ್ಕೆ. ಇದು ಒಳಗಡೆ ಇಟ್ಬಿಡೋದು. ಅದು 4th ಸೆಂಚುರಿಲಿ ಸರ್, 4ನೇ ಶತಮಾನದಲ್ಲಿ. ಇದರ ಒಳಗಡೆ ಗೋಲ್ಡ್ ಕಾಯಿನ್ಸ್ ಇಟ್ಬಿಡೋದು, ಇಲ್ಲಿ ಡೋರ್ ಕ್ಲೋಸ್ ಮಾಡೋದು, ಶಿವಲಿಂಗ ಇಡೋರು ನೋಡಿದ್ರೆ ದೇವಸ್ಥಾನ ಸರ್. ನೋಡಿದ್ರೆ ಸರ್ ಹೋಗಿ ಬನ್ನಿ, ಇದ್ರ ತೊಗೊಂಬನ್ನಿ. ಈ ನೋಡೋ ಸಿಗುತ್ತೇನೋ ಗೋಲ್ಡ್ ಕಾಯಿನ್. ನೀರು ಎಲ್ಲಿಂದ ಬರ್ತಿದೆ ಅಂತ ಸರಿ ಸರಿ. ನೀರು ಎಲ್ಲಿಂದ ಅಣ್ಣ ತೊಟ್ಟಿಕ್ತಿರೋದು? ಮಳೆ ನೀರು ಸರ್. ಓಕೆ, ಸೀಪ್ ಆಗ್ತಿದೆ. ಅಲ್ಲಿ ಬರ್ತದೆ ಸರ್ ಮಳೆ ನೀರು. ಅಲ್ಲಿದೆ ಸರ್, ಅದು ಸ್ಯಾಡಲ್ ಬಾಡಿಯಿಂದ ಬರ್ತದೆ ಮಳೆ ನೀರು. ಅದಕ್ಕೆಲ್ಲ ತನುತ ಅಂತ ಈ ಕಡೆ ಸರ್. ಇದೊಂದು ನೀರಿನ ತೊಟ್ಟಿ ಸರ್. ಇದು ಬಟ್ಟೆ ಎಲ್ಲ ಹೊಡೆದಾಕಿರ ಸರ್, ಏನಿಲ್ಲ ಸರ್. ಇದ್ರ ಭಾಗದಲ್ಲಿ ಫಸ್ಟಿಗೆ ರಾಜರ ಸ್ನಾನ ಮಾಡೋ ರೂಮ್ ಇದೆ ಸರ್. ಸೆಕೆಂಡ್ ಬಂದು ಸ್ವಾಮೀಜಿಯರಲ್ವಾ, ಅವರಿಗೆ ಮಡಿ ಅಂತ ಇರುತ್ತೆ ನೋಡಿ, ಒಳಗಡೆ ಯಾರು ಮುಟ್ಕೊಂಬಲ್ಲ ಸರ್. ಅವ್ರು ಶಿಷ್ಯಂದ್ರ ಕೂಡ ಕೆಳಗಡೆಯಿಂದ ನೀರು ತರಿಸ್ಬಿಟ್ಟು ಈ ತೊಟ್ಟಿ ಒಳಗೆ ಹಾಕಿರಪ್ಪ ಅಂದ್ರೆ ಇಲ್ಲ ದೋಲ್ ಕಾಣಿಸ್ಕೊಂಡು ಇದ್ರ ಮುಖಾಂತರ ಆ ಕಡೆ ಒಂದು ತೊಟ್ಟಿ ಇದೆ ಸರ್, ಅಲ್ಲಿ ಸ್ಟಾಕ್ ಹಾಕೊಂಡು ನೀರು. ನಾನು ನಿಮಗೆ ತೋರಿಸ್ತೀನಿ.
ಸರ್ ಇದು ನೋಡಿ ಸ್ನಾನದ ರೂಮ್ ಸರ್. ಇದು ನೀರಿನ ತೊಟ್ಟಿ ನೋಡಿ, ಹಲವಲ್ ಇದೆ ನೋಡಿ ಸರ್, ಕಲೆಕ್ಷನ್ ಒಂಥರ ಚರಂಡಿ ಥರ ಸರ್, ಒಳ ಚರಂಡಿ ಅಂತ ಹೇಳ್ತೀವಲ್ವಾ ಆ ಥರ ಮಾಡ್ಕೊಂಡ್ರೆ ಸರ್. ಹಿಂದ್ಗಡೆಯಿಂದ ನೀರು ಹಾಕಿರೋದು ನೋಡಿ, ಈ ತೊಟ್ಟಿ ಒಳಗೆ ಬರುತ್ತೆ. ಈ ತೊಟ್ಟಿ ಫುಲ್ ಆದ ತಕ್ಷಣ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಸ್ನಾನ ಮಾಡಿಸ್ಬೇಕು ಸರ್. ಇದು ಸ್ನಾನದ ರೂಮ್ ಅಂತ ಹೇಳ್ಬೋದು ಸರ್. ಇದು ಸರ್ ಈ ರೂಮಲ್ಲಿ 3 ಎಂಟ್ರೆನ್ಸ್ ಸರ್. ಇದು ಸರ್ ಫಸ್ಟ್ ಇದೆ ನಾವು ಬಂದಿದ್ದು ಸರ್. ಸೆಕೆಂಡು, ಥರ್ಡ್ ಸರ್. ಇದು ಏನಕ್ಕಂದ್ರೆ ಶತ್ರುಗಳನ್ನ ಬಂದಾಗ ಕನ್ಫ್ಯೂಸ್ಗೋಸ್ಕರ ಈ ಥರ ಮಾಡ್ಕೊಂಡ್ರೆ ಸರ್. ಅದು ಒಂದೊಂದು ರೂಮ್ಗೆ 3 ಅಥವಾ 4 ಬಾಗಿಲು ನೋಡ್ಬೋದು. ಈ ರೂಮಲ್ಲಿ 3 ಅಂತೀವಲ್ಲ, ಮುಂದೋದ್ರೆ 4 ನೋಡ್ತೀವಿ ಸರ್ ನಾವು. ಸರ್ ಇದನ್ನು ಪ್ಲಾಸ್ಟಿಕ್ ಈಗೆಲ್ಲ ಸಿಮೆಂಟ್ ಇರ್ತೀವಲ್ಲ ಸರ್, ಅವಾಗೆಲ್ಲ ಗಾರೆ ಸರ್. ಇದು ಗಾರೆ ಅಂದರೆ ಬೆಲ್ಲ, ಸುಣ್ಣ, ಮೊಟ್ಟೆ, ಮರಳು, ಇಂಗುಳದಂಟ, ಅಂಟೋಳಕಾಯಿ, ಪತ್ರಕಾಯಿ, ಮರದಂಟು, ಗರಿಕೆ ಚೂರು, ಮಡಿಕೆ ಚೂರು, ಇಡಿಕೆ ಚೂರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ವಾರಗಟ್ಟಲೆ ಗುಂಡಿನ ಮುಖ ತಿರುಗ್ಬಿಟ್ಟು ಈ ಥರ ಪ್ಲಾಸ್ಟಿಕ್ ಮಾಡ್ಕೊಂಡ್ರೆ ಸರ್. ಇದು ಸರ್ ಸ್ಟಾರ್ಟಿಂಗ್ ಬರೋದು ಜೇಡಿ ಮಾಡಿ ಸರ್. ಸೆಕೆಂಡ್ ಬರೋದು ಗಾರೆ ಸರ್. ಇದು ಸರ್ ಒಂದೊಂದು ಬಾಗಿಲು ಒಂಥರ ಡಿಸೈನ್ ಸರ್. ಇದು ನೋಡಿ ಫ್ಲವರ್ ಡಿಸೈನ್ ಸರ್. ಇದು ಸರ್ ಇದು ನೋಡಿ ಗಂಟೆ ಡಿಸೈನ್ ಸರ್. ಇದು ಇದಿಲ್ಲ ಸರ್, ಇದು ಹೊಟ್ಟೋಗಿದೆ ಸರ್. ಇಲ್ಲೊಂದು ಬಾಗಿಲು ಕಾಣಿಸುತ್ತೆ ನೋಡಿ ಒಳಗಡೆ ಸರ್. ನೀವು ಕೋಟೆ ನೋಡಿರಲ್ವಾ, ಅದ್ರದ್ದು ಕೋಟೆ ರೈಟ್ ಇಲ್ಲ ಸರ್, ರೈಟ್ ಹಾಂ, ಅಲ್ಲಿ ಪ್ಯಾಲೇಸ್ ಇದೆ ಸರ್, ಅರಮನೆ ದಾರಿ ಅಂತ ಹೇಳ್ತಾರೆ ಸರ್. ಇದು ಓಕೆ. ಬಟ್ ಯಾರು ನೋಡಿಲ್ಲ ಸರ್ ಒಳಗಡೆ ಹೋಗ್ಲಿಕ್ಕೆ. ಸ್ವಲ್ಪ ಮುಂದೆ ಹೋದ್ರಪ್ಪ ಅಂದ್ರೆ ಗ್ರಿಲ್ಲಾಗಿ ಕ್ಲೋಸ್ ಮಾಡಿದ್ರೆ, ಯಾಕಂದ್ರೆ ಉಸಿರಾಡೋ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿದ್ರೆ. ಅರಮನೆಗೆ ಲಿಂಕ್ ಇದೆ ಅಂತ ಹೇಳ್ತಾರೆ ಸರ್, ಅಷ್ಟೇ. ಯಾರು ಹೋಗಿಲ್ಲ ಸರ್, ಸಾಧ್ಯ ಇಲ್ಲ ಸರ್. ನೋಡಿ ಮಂಚ ಇದು ಮಲಗಲಿಕ್ಕೆ ಸರ್. ಸರ್ ಆ ಕಡೆ ತಲೆ, ಈ ಕಡೆ ಕಾಲ್ ಮಾಡೋದು ಸರ್. ಈಗ ಸ್ನಾನ ಇಲ್ಲ ಎಷ್ಟು ಸರ್ ಅವ್ರಿಗೆ ನೋಡಿ, ಈ ಕಡೆ ದಿಂಬು ಕಾಣಿಸುತ್ತೆ. ಈಗ ಸಿಮೆಂಟ್ ಹಾಕಿ ನೋಡ್ರಿ ಸ್ವಲ್ಪ. ಸರ್ ಇದು ಡ್ರಾಯಿಂಗ್ ರೂಮ್ ಸರ್. ಇದು ಸರ್ ಓಲ್ಡ್ ಪೇಂಟಿಂಗ್ ನೋಡ್ಬೋದು ಇಲ್ಲಿ ನೋಡಿ. ಓ ಎಸ್, ಇಲ್ಲಿ 2 ಪಾದಗಳು ಕಾಣಿಸ್ಬೋದು. ಹಾಂ, ಹೌದೌದು ಅದಲ್ವಾ. ಅವ್ರು ಹಾಕೊಂಡ್ರೆ ಕಚ್ಚೆ ಪಂಚೆ ಸರ್, ಕೆರೆ. ಹಾಂ ಹಾಂ. ಹಿಂದ್ಗಡೆ ಸಿಂಹಾಸನ ಸರ್. ಇಲ್ಲಿಂದ ಕೆಳವಾಗ ಪೇಂಟಿಂಗ್ ನೋಡ್ಬೋದು ನೋಡಿ. ಹಾಂ, ಇಲ್ಲಿದೆ ಮೇಲೆ ಇದೆ ಸರ್. ಹಾಂ, ಹೌದು ಸರ್. ಇದಕ್ಕೆಲ್ಲ ವನಸ್ಪತಿ ಅಂತ ಹೇಳ್ತಾರೆ ಸರ್. ವನಸ್ಪತಿ ಅಂದರೆ 101 ಗಿಡಮೂಲಿಕೆ ತಂದ್ಬಿಟ್ಟು ತೇದ್ಬಿಟ್ಟು ಅದ್ರಲ್ಲಿ ಪೇಂಟ್ ಬರ್ಕೊಂಡು ಒಂದೊಂದು ಗಿಡಮೂಲಿಕೆ ಒಳಗಡೆ ಒಂದೊಂದು ಕಲರ್, ಆ ಕಲರ್ಸ್ ಅದ್ರೊಳಗಡೆ ಹಾಕರ್ ಸರ್. ಓಕೆ. ಅಲ್ಲಿ ಹಾಕ್ಬಿಟ್ಟು ನವಿಲುಗರಿ ಮುಖದಲ್ಲಿ ಈ ಥರ ಡ್ರಾಯಿಂಗ್ ಬಿಡ್ಸರ್ ಸರ್. ಇದು ಅದಕ್ಕೆ ಡ್ರಾಯಿಂಗ್ ರೂಮ್ ಅಂತ ಹೇಳ್ತೀವಿ ಸರ್. ಹಾಂ ಹಾಂ. ಈ ರೂಮಲ್ಲಿ 4 ಎಂಟ್ರೆನ್ಸ್ ಇದೆ ಸರ್, 4 ಬಾಗಿಲು ಸರ್. ನೋಡಿ ಇದು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಸರ್. ಮನೆ ಒಂದು 3-4 ಬಾಗಿಲು ಅಂತ ಹೇಳ್ತೀವಲ್ಲ, ಅದೇ ಥರ ಸರ್ ಗೊತ್ತಾಗಲ್ಲ, ಇಲ್ಲೇ ರೌಂಡ್ ಹೊಡ್ತೀವಿ ಸರ್. ನೋಡಿ ಇದು ದೀಪ ಇಡಲಿಕ್ಕೆ ಡಿಸೈನ್ ಇದೆ. ಹಾಂ ಹಾಂ ಹಾಂ. ಇಲ್ಲೊಂದಿದೆ ಸರ್. ಇದಕ್ಕೆ ಡಿಸೈನ್ ಇಲ್ಲ ಸರ್. ಸರ್ ನೋಡಿ ಸ್ನಾನದ ರೂಮ್ ಸರ್ ಹೋಗಿದ್ದೆ. ಹಾಂ ಹಾಂ. ಆಗಲೇ ನೋಡಿದ್ವಲ್ವಾ? ಹೌದು ಸರ್. ಇದು ನೋಡಿ ಪೀಠ ಸಿಂಹಾಸನ, ಹಿಂದ್ಗಡೆ ಬಾಗಿಲು ಆಗಲೇ ನೋಡಿದ್ವಲ್ಲ. ಆ ಸ್ನಾನದ ರೂಮು, ಇದು ಪೀಠ ಸಿಂಹಾಸನ. ನಾವು ಇಲ್ಲೇ ರೌಂಡ್ ಹೊಡ್ತಿದ್ದೀವಿ ನೋಡಿ ಸರ್, ಗೊತ್ತಾಗಲ್ಲ. ಇಲ್ಲಿ ತಲೆ ವಿಷಯ ಸರ್. ಇಲ್ಲಿ ಸರ್ ಇಲ್ಲಿ ವಿಂಡೋ ನೋಡೋದು, ಬೆಳಕು ಬರುತ್ತೆ. ಓಕೆ. ಬಗ್ಗಿ ನೋಡಿ, ಸ್ವಲ್ಪ ಹೋಗಿ ಸರ್, ಬಗ್ಗಿ ನೋಡಿ ಗೊತ್ತಾಗುತ್ತೆ. ಹಾಂ, ಹೌದೌದು ಬೆಳಕಿದೆ. ಹಾಂ. ಸರ್ ಫಸ್ಟಿಗೆ ಅದು ಆಚೆ ಕಡೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಸರ್. ಅಂದರೆ ಹೊರಗಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ದಾರಿ ಸರ್. ವಿತ್ ಗಾಳಿ ಬೆಳಕು ಉಸಿರು ಬಿಟ್ಕೊಂಡ್ರೆ ಸರ್. ಇದು ಈಗಂದ್ರೆ ಗ್ರಿಲ್ ಹಾಕಿದ್ರೆ, ಯಾಕಂದ್ರೆ ಒಳಗಡೆ ಪ್ರಾಣಿಗಳು ಬರ್ತವೆ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಗ್ರಿಲ್ ಹಾಕಿ ಕ್ಲೋಸ್ ಮಾಡಿದ್ರೆ ಸರ್. ಇದು ಸರ್ ಇದು ನೋಡಿ ಪಲ್ಲಕ್ಕಿ ಸರ್. ಇದು ಪಲ್ಲಕ್ಕಿ ಅಂದ್ರೆ ಗೊತ್ತಲ್ವಾ ಸರ್? ಈ ರಾಜ್ಯಕ್ಕೆ ಏನಾದ್ರೂ ಸಮಸ್ಯೆ ಬಂತಪ್ಪ ಅಂದ್ರೆ ಸ್ವಾಮೀಜಿ ಕೂತ್ಬಿಟ್ಟು ತಪಸ್ ಮಾಡ್ಕೊಂಡು ಅದಕ್ಕೆ ಪರಿಹಾರವನ್ನು ಇಟ್ಕೊಂಡು ಹೋಗೋರು ಸರ್. ಈಗಿನ ಪಲ್ಲಕ್ಕಿ ನೋಡಿ ಎತ್ಕೊಂಡು ಹೋಗ್ತಾರೆ, ಆಗಿನ ಪಲ್ಲಕ್ಕಿ ಅಂದ್ರೆ ಇಲ್ಲಿ ಫಿಕ್ಸ್ ಸರ್. ಇದು ಫಿಕ್ಸ್ ಪಲ್ಲಕ್ಕಿ ಅಂತ ಹೇಳ್ಬೋದು ಸರ್. ಇದಕ್ಕೆ ನಾವು ಸರ್ ಇದಕ್ಕೆಲ್ಲ ಪೇಂಟಿಂಗ್ ಇದೆ ಸರ್. ಈ ಕಡೆ ಇಲ್ಲಿ ಕೆಳಗಡೆ ಸರ್ ನೋಡಿ, ಒಳಗಡೆ ಎಲ್ಲ ಫ್ಲವರ್ ಡಿಸೈನ್ ಇದೆ, ಮತ್ತೆ ಪೇಂಟಿಂಗ್ ಇದೆ ಸರ್. ನೀರಿದೆ ಕಾಲವೇ ಇದೆಲ್ಲ ಸರ್. ಸರ್ ಇದು ನೋಡಿ ದಕ್ಷ ಬ್ರಹ್ಮಚಿತ್ರ ಸರ್. ಇದು ಈಗೆಲ್ಲ ಹೊಡೆದಾಕಿರ, ಯಾಕಂದ್ರೆ ಗೋಲ್ಡ್ ಕಾಯಿನ್ಸ್ ಏನಾದ್ರು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಜನಗಳು ನಂಬಿಕೆ ಈಗಿನ ಜನ ಹೊಡೆದಾಕಿರೋದು ಸರ್. ಇದು ಸರ್ ಇದು ವೀರಭದ್ರೇಶ್ವರ ದೇವಸ್ಥಾನ ಸರ್. ಇದು ಸದ್ಯ ಭಿನ್ನವಾಗಿದೆ, ಏನಿಲ್ಲ. ಇಲ್ಲೆಲ್ಲ ಮುಂದ್ಗಡೆ ಪೂಜೆ ಮಾಡಲಿಕ್ಕೆ ಕಟ್ಟೆ ಸರ್. ಇದು ಸರ್ ನೋಡಿ ದಕ್ಷ ಬ್ರಹ್ಮ, ಇಲ್ಲಿ ಪಾರ್ವತಿ ಸರ್, ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಮೇಲೆ. ಇಲ್ಲಿ ಹೊಡೆದಾಗ ಸಿಗ್ತಾ ಗೋಲ್ಡ್ ಗೊತ್ತಿಲ್ಲ ಸರ್. ಒಂದು 30 ವರ್ಷಗಳ ಹಿಂದ್ಗಡೆ ಏನಿದ್ದಿಲ್ಲ ಸರ್. ಇಲ್ಲಿ ಏನು ಬೇಕಾದ್ರೆ ಆಗಬೇಕು ಸರ್. ಇಲ್ಲಿ ವಿಂಡೋಸ್ ಇದೆ ನೋಡ್ರಿ, ಕಿಡಿಗೆ ಸರ್. ಇದ್ರ ಭಾಗದಲ್ಲಿ ಸ್ವಾಮೀಜಿ ಮಲಗ ಮಂಚ ಇದೆ ಸರ್, ಅಂದ್ರೆ ಬೆಡ್ರೂಮು ಸರ್. ಈ ಕಿಡಿಗೂ ಮತ್ತು ಬಾಗಿಲು ಕಲೆಕ್ಷನ್ ಸರ್, ಡೈರೆಕ್ಟ್ ಗಾಳಿ ಬೆಳಕು ಬರಲಿ ಅಂತ ಹೇಳ್ಬಿಟ್ಟು ಸರ್. ಬೆಡ್ರೂಮ್ ಇದಾರಿಲ್ಲಿದೆ ತಲೆ ಹುಷಾರು ಕೂತ್ಕೊಳ್ಳಿ ಸರ್. ಸರಿ ನೋಡಿ ಸರ್. ಇದು
ಇದು ಸ್ವಾಮೀಜಿ ಮಲಗ ಮಂಚ ಸರ್ ಬೆಡ್ರೂಮ್. ಈ ಕಡೆ ತಲೆ ಮಾಡೋದು, ಈ ಕಡೆ ಕಾಲ್ ಮಾಡೋದು ಸರ್. ಅಲ್ಲಿ ಕಿಟಕಿ ಕಾಣಿಸುತ್ತೆ ನೋಡಿ, ಡೈರೆಕ್ಟ್ ಗಾಳಿ ಬೆಳಕು ಬರಲ್ಲ ಅಂತ ಹೇಳ್ಬಿಟ್ಟು ಸರ್. ಸರ್ ಈ ಬಂಡೆ ಕಟ್ ಮಾಡ್ಯಾರ ನೋಡ್ರಿ ಮೇಲೆ, ಯಾಕಂದ್ರೆ ಸಡನ್ ಆಗಿದ್ರಪ್ಪ ಅಂದ್ರೆ ತಲೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಸರ್. ಕೆಳಗಡೆ ಬಂಡೆ, ಮೇಲ್ಗಡೆ ಬಂಡೆ, ಮಧ್ಯದಲ್ಲಿ ಗಾರೆ ಮತ್ತು ಜೇಡಿ ಮಾಡಿ ಸರ್. ಸರ್ ಈ ಕಡೆ ಮಂಚದ ಕಾಲಿದೆ ನೋಡ್ರಿ ಇಲ್ಲಿ, ಇಲ್ಲಿ ಸರ್. ಈ ಕಡೆ ಕಾಣಲ್ಲ ನಿಮಗೆ, ಈ ಕಡೆ ಬಂದ್ರೆ ಕಾಣಿಸುತ್ತೆ ಹೌದು, ಮಂಚದ ಕಾಲಿದೆ, ಅದಕ್ಕೆ ಮಂಚ ಸರ್ ಇದು. ಹಾಂ ಸರ್ ಇದು ಸಿಂಹದ ಬಾಗಿಲು ಅಂತ ಹೇಳ್ಬಿಟ್ಟು ಸರ್. ಇದು ಸರ್ ಎಮರ್ಜೆನ್ಸಿ ಎಕ್ಸಿಟ್ ಸರ್. ಇಲ್ಲಿಂದ ಹೋಗ್ಬಿಟ್ರೆ ಆಚೆ ಕಡೆ ಹೋಗ್ಬಿಡ್ತೀವಿ ನಾವು ಹೊರಗಡೆ. ಅದಕ್ಕೆ ನೋಡಿ ಸಿಂಹವನ್ನು ಕೆತ್ತನೆ ಮಾಡ್ರೆ. ಅದಕ್ಕೆ ಇದು ಸಿಂಹದ ಬಾಗಿಲು, ಮಕರ ದ್ವಾರ ಅಂತ ಹೇಳ್ತಾರೆ ಸರ್ ಇದಕ್ಕೆ. ಸರ್ ಈಗ 3 ಬಾಗಿಲು ನೋಡಿದೆ ಹೆಂಗೆ ಸರ್. ಇದು ಫಸ್ಟ್ ನಂದಿ ಬಾಗಿಲು, ಸೆಕೆಂಡ್ ಬಂದು ಗಜ ಅಥವಾ ಗಣೇಶನ ಬಾಗಿಲು ಸರ್. ಇದು 3ನೇ ಸರ್, ಇದು ಸಿಂಹದ ಬಾಗಿಲು ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನೊಂದು ಮಕರ ದ್ವಾರ ಅಂತ ಹೇಳ್ತಾರೆ ಸರ್. ಇದು ಫುಲ್ ಲಾಸ್ಟಿಗೆ ಎಲ್ಲ ಕನೆಕ್ಟ್ ಆಗ್ತದೆ ಸರ್. ಈಗ ಸ್ವಲ್ಪ ಡೀಪ್ ಇಳಿಬೇಕು, ಹುಷಾರು. ಓಕೆ, ಸಿಂಹದ ಬಾಗಿಲು. ಇವಾಗ ಹುಷಾರಿಲ್ಲಿ. ಹಾಂ ಸರ್ ಹುಷಾರು. ಹುಷಾರು ಹುಷಾರು. ತಲೆ ಸರ್, ತಲೆ ತಲೆ. ಅಲ್ವಾ ಸರ್, ಎಲ್ಲ ಟಾಸ್ ಆಫ್. ಓಕೆ ಸರ್ ಇದು ಸಸ್ಪೆನ್ಸ್ ಮೀಟಿಂಗ್ ಹಾಲ್ ಸರ್. ಇದು ಅಂದ್ರೆ ಗುಪ್ತವಾಗಿರ್ಲಿಕ್ಕೆ ಮೀಟಿಂಗ್ ಹಾಲ್ ಇದು. ಸುತ್ತಮುತ್ತ ರಾಜರು ಮತ್ತೆ ಇಲ್ಲ ರಾಜರು ಬಂದ್ಬಿಟ್ಟು ಅವೆಲ್ಲ ಮೀಟಿಂಗ್ ಮಾಡಾರ ಸರ್. ಮಿನಿಮಮ್ 80 ಫೀಟ್ ಡೀಪ್ ಅಲ್ಲಿ ಇದೆ ಸರ್. ಈಗ 80 ಅಡಿ ಕೆಳಗಡೆ. ನಾವು ಇಲ್ಲಿಂದ ಕಿರ್ಚಿರಪ್ಪ ಅಂದ್ರೆ ಆಚೆ ಕಡೆ ಕೇಳಿಸಲ್ಲ ಸರ್. ಆಚೆ ಕಡೆ ಕಿರ್ಚಿರಪ್ಪ ಅಂದ್ರೆ ಕೇಳಿಸಲ್ಲ ಸರ್. ಫುಲ್ ಸೌಂಡ್ಲೆಸ್ ಸರ್. ಇದೆಲ್ಲ ದೀಪ ಇಡಲಿಕ್ಕೆ ಗೂಡುಗಳು ಸರ್. ನೋಡಿ, ಅಕಸ್ಮಾತ್ ಮೀಟಿಂಗ್ ಮಾಡಕ್ಕಲ್ಲ ಶತ್ರುಗಳು ಏನೋ ಬಂದಾಗ ದೀಪನ ಆರಿಸ್ತಾರಲ್ವಾ, ಎಷ್ಟು ಕತ್ಲಿರುತ್ತೆ ಅಂತ ನಾವು ನೋಡ್ಬೋದು ಸರ್. ಸ್ವಲ್ಪ ಎಲ್ಲ ಬಂದ್ ಮಾಡಿ ಸರ್. ಸರ್ ನಿಮ್ದು ಬಂದ್ ಮಾಡ್ಬೇಕು. ಇದು ಗುಹೆಯಲ್ಲಿ ಎಷ್ಟು ಕತ್ಲಿತ್ತು ಅಂತ ಅವ್ರು ತೋರ್ಸೋಕ್ಕೆ ಎಲ್ಲ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿ ಅಂತ ಹೇಳಿದ್ರು. ಸ್ವಿಚ್ ಆಫ್ ಮಾಡಿದ ತಕ್ಷಣ ಗೊತ್ತಾಯಿತು ಅದು ಎಷ್ಟು ಕತ್ಲಿದೆ. ಪಕ್ಕದಲ್ಲಿ ಯಾರು ಕೂತಿದ್ರು ಅದು ಗೊತ್ತಾಗಲ್ಲ ನಮಗೆ, ಯಾರು ಬಂದರು ಯಾರು ಹೋದರು ಏನೂ ಗೊತ್ತಾಗಲ್ಲ, ಅಷ್ಟು ಕತ್ಲಿತ್ತು. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಮ್ಗೆ ಹೇಳಿದ್ರು. ಸೇಮ್ ಈ ಥರ ಇವಾಗ ಕಣ್ಣು ಯಾರು ಕಾಣಲ್ವೋ ಅವ್ರಿಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಲೈಫಲ್ಲಿ, ಸೇಮ್ ಅದೇ ಥರ ಎಕ್ಸ್ಪೀರಿಯೆನ್ಸ್ ನಮಗಾಯಿತು ಆ ಗುಹೆನಲ್ಲಿ ಕೂತಿದ್ದಾಗ. ಸರ್ ಇದು ಸಿಂಹದ ಬಾಗಿಲು ಅಂತ ಹೇಳಿ ನೋಡಿ, ಆ ಕಡೆ ಕೂತ್ಕೊಂಡಿದ್ದು ಸರ್ ನಾವು ಬೆಡ್ರೂಮ್ ಹತ್ರ. ಈಚೆ ಕಡೆ ಬಂದಿವಿ ಸರ್. ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಈ ಕಡೆ ಮೇಲೆ ಬಂದು ಸರ್ ನಾವು. ಇಲ್ಲೇ ಬಂದರೆ ಡೈರೆಕ್ಟ್ ಬಂದ್ಬಿಡ್ತೀವಿ ಸರ್, ಎಮರ್ಜೆನ್ಸಿ ಎಕ್ಸಿಟ್. ಸರ್ ಇದು ನೋಡಿ ಪ್ಲಾಸ್ಟಿಂಗ್ ತುಂಬ ನೈಸ್ ಇದೆ, ಮಾರ್ಬಲ್ ಕಂಡೀಷನ್ ಇದೆ ಸರ್. ಗಾರೆ ಮುಟ್ಟಿದ್ರೆ ಸ್ವಲ್ಪ ಕೋಲ್ಡ್ ಇದೆ ಸರ್, ತಣ್ಣಗಿದೆ. ಹೌದು, ಈಗೆಲ್ಲ ಲಿಪಿಗಳು ಬರ್ತಾರೆ ಸರ್. ಎಲ್ಲರೂ ಶಿಲ್ಪಿಗಳಾಗ್ಬಿಟ್ಟು ಈಗ ಲಿಪಿಗಳು ಅವು ಸರ್. ಇದು ಸುಬ್ರಹ್ಮಣ್ಯ ದೇವಸ್ಥಾನ ಸರ್. ಈಗೆಲ್ಲ ಇತಿಹಾಸಕ್ಕೋಸ್ಕರ ಹೊಡೆದಾಕ್ಯಾರ ಸರ್. ಇದಿಲ್ಲ ಸರ್. ಸುಬ್ರಹ್ಮಣ್ಯವಾನ ನವಿಲಿ ಸರ್. ಇದು ಕಾರ್ತಿಕೇಶ್ವರ. ಹೌದು. ಇದು ಸರಸ್ವತಿ ವಾಹನ ಹಂಸಪಕ್ಷಿ ಸರ್. ಇಲ್ಲಿ 2 ದೇವಸ್ಥಾನ ಇದ್ದು, 2 ದೇವಸ್ಥಾನ ಹೊಡೆದಾಕ್ಯಾರ ಸರ್ ಇಲ್ಲಿ. ಸರ್ ಅಲ್ಲಿ ಹೋಲ್ ಇದೆ ನೋಡ್ರಿ. ಯಾರು ಹೊಡೆದಾಕಿರೋದು? ಜನಗಳು ಸರ್, ಈಗಿನ ಜನಗಳು ಸರ್. ಸುಮ್ಮನೆ ಇರೋಗಿಲ್ಲ ಅಲ್ವಾ, ಎಲ್ಲಾದ್ರೂ ಒಂದ್ ಕಡೆ ನಿಧಿ ಸಿಕ್ಕಿರುತ್ತೆ, ಇಲ್ಲಿ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಂಬಿಕೆ ಸರ್. ಇದು ಅಲ್ಲಿ ಹೋಲ್ ಇದೆ ಅಲ್ವಾ, ಮುಂದೆ ಎಂಟ್ರೆನ್ಸ್ ಅಲ್ಲಿ ಕಾಣಿಕೆ ಉಂಡಿ ಅಂತ ತೋರಿಸಿದ್ದೀರಾ ಸರ್. ಅಲ್ಲಿ ಹಾಕಿದ್ದು ಇಲ್ಲಿ ಒಳಗಡೆ ಬಂದ್ಬಿಡುತ್ತೆ ಸರ್. ಇದಕ್ಕೆ ತಡೆಗೋಡೆ ಸರ್. ಕಾಯಿನ್ ಕೆಳಗಡೆ ಬೀಳಬಾರ್ದು, ಅದ್ರ ಒಳಗಡೆ ಬೀಳ್ಬೇಕು ಸರ್. ಸರ್ ದಾರಿ ಇಲ್ಲಿಂದ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಬಾರ್ದು ಸರ್. ಅಲ್ಲಿದೆ ನಿಮ್ಗೆ ಅಂದ್ರೆ ಇಲ್ಲಿ ಸರ್, ಇಲ್ಲಿ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಬಾರ್ದು. ಇದಕ್ಕೆಲ್ಲ ತಡೆಗೋಡೆ ಸರ್. ಇದೆಲ್ಲ ಹೊಯ್ಸಳರದಾಗಿರೋ ಸರ್. ಹೊಯ್ಸಳರ ಸಿಂಬಲ್ ನೋಡಿ, ಗೊತ್ತಾಗ್ಬಿಡ್ತಿರಲ್ಲ. ಈ ಥರ ಮಾಡಿದ್ರಪ್ಪ ಅಂದ್ರೆ ಹೊಯ್ಸಳರದ್ದು ಅಂತ ಹೇಳ್ತಾರೆ ಸರ್. ಇಲ್ಲಿ ಅವ್ರ ಚಿತ್ರಗಳು ಕೆತ್ತನೆ ಮಾಡೋದು ಡಿಸೈನ್ ನೋಡ್ಬೋದು ಮೇಲೆ. ಬಂಡೆ ಮೇಲೆ ಮಾಡಿದ್ರೆ ಅದ್ರ ಮೇಲೆ ಗಾರೆ ಹಾಕಿರೋ ಸರ್. ಇಲ್ಲಿ ಬಂಡೆ ಕೊರಿದ್ದಾರೆ, ಇಲ್ಲಿ ವಿಗ್ರಹ ಇತ್ತು ಸರ್. ಇಲ್ಲಿ ನೋಡ್ಬೋದು ಹೊರಗೆ ಮೇಲೆ. ಬಂದ್ರೆ ಸರ್. ಸರ್ ಇವೆರಡು ನವಿಲು ಮಂಟಪಗಳು ಅಂತ ಹೇಳ್ಬಿಟ್ಟು ಸರ್. ಸರ್ 2 ವಿಗ್ರಹಗಳಿದ್ವು, ಬಟ್ ಎಲ್ಲ ಹೊಡೆದಾಕಿರೋ ಸರ್. ಎಲ್ಲ ಡಿಸೈನ್ ನೋಡ್ಬೋದು ನೋಡ್ರಿ. ದೃಷ್ಟಿಗೊಂಬೆ ಇಲ್ಲಿ ನೋಡಿ, ನವಿಲಿದೆ, ಆ ಕಡೆ ಉಲ್ಟಾ ಪಕ್ಷಿ ಇದೆ ನೋಡ್ರಿ. ಎಲ್ಲ ಸರ್ ಇಲ್ಲಿದೆ ಮೇಲೆ, ಮತ್ತೆ ಹಿಂದ್ಗಡೆ ಸರ್.
ಹೋಗಿದ್ದಲ್ಲಿ ಹಾಂ ಹಾಂ ಹೌದು. ಒಂದು ರೌಂಡ್ ಸರ್. ಓ ಓಕೆ. ಸರ್ ನೋಡಿ ಶಿವಲಿಂಗ. ಹಾಂ ಹೌದು. ಎರಡನೇ ಬಾಗಿ ಹಾಂ ಗಜದ್ವಾರ. ಹಾಂ ಹೌದು. ಸೂಪರ್ ಸರ್. ಅಷ್ಟೇ ಇಷ್ಟೇನಾ ಇರೋದು? ಇಷ್ಟೇ ಸರ್. ಹಾಂ ಇಲ್ಲಿ ಬರೀ ಸ್ವಾಮೀಜಿ ಅವ್ರು ಮಾತ್ರ ಇರ್ತಾರೆ. ಅಷ್ಟೇ ರಾಜರು. ಹಾಂ, ಆಮೇಲೆ ಸ್ವಾಮೀಜಿ ಬಂದು ಇಲ್ಲಿದ್ದಿದ್ದು ಸರ್. ರಾತ್ರಿ ಯಾಕೆ ಈ ಥರ ಜಾಗದಲ್ಲಿ ಕಟ್ಟಿಸ್ಕೊಂಡ್ರು? ಸರ್ ಬಂಕರ್ ಸರ್. ಈ ಕಲ್ಲವ್ರ ಮೇಲೆ ಉದ್ದಕ್ಕೆ ಹೋದಾಗ ಸೋಲು ಮೂಮೆಂಟ್ ಇರುತ್ತಲ್ಲ, ಫ್ಯಾಮಿಲಿ ಸೇಫ್ಟಿಗೋಸ್ಕರ ಮಾಡ್ಕೊಂಡ್ರು ಸರ್. ಓಕೆ. ಅವ್ರದ್ದು ಇದು ಪ್ಯಾಲೇಸ್ ಇಲ್ಲಿದೆ ಮತ್ತೆ ಬನವಾಸಿ ರಾಜರದಂದ್ರೆ ಬನವಾಸಿ ಶಿರ್ಸಿ ಬನವಾಸಿ ಕೇಳಿ ಅಲ್ಲಿ ಸರ್ ಪ್ಯಾಲೇಸ್ ಇರೋದು ದೊಡ್ಡದು. ಅವ್ರು ಇಲ್ಲಿ ಕಟ್ಬಿಟ್ಟು ಅಲ್ಲಿ ಹೋಗಿದ್ದೆ ಅಂತ ಹೇಳ್ತಾರೆ ಸರ್. ಇದು ಟನಲ್ ಎಲ್ಲೆಲ್ಲಿ ಕನೆಕ್ಷನ್ ಇದೆ ಇದು? ಕನೆಕ್ಷನ್ ಇದೆ ಅಂತ ಹೇಳ್ತಾರೆ ಸರ್, ಬಟ್ ಯಾರು ನೋಡಿಲ್ಲ. ಅದೇ ಎಲ್ಲೆಲ್ಲಿ ಸರ್ ಬನವಾಸಿ ಇದೆ ಅಂತ ಹೇಳ್ತಾರೆ, ಯಾಕಂದ್ರೆ ಅವರೇ ಕಟ್ಸಿರೋದು ಅಂತ ಹೇಳ್ತಾರಲ್ವ, ಇದೆ ಅಂತ ಹೇಳ್ತಾರೆ. ಇಲ್ಲಿಂದ ಕೋಟೆಗಿದೆ ಅಂತ ಹೇಳ್ತಾರೆ ಸರ್. ಒಂದೊಂದು ಥರ ಒಂದೊಂದು ವಿಚಿತ್ರ ಹೇಳ್ತಾರೆ ಸರ್, ಬಟ್ ಯಾರು ನೋಡಿಲ್ಲ, ನೋಡೋಕೆ ಸಾಧ್ಯ ಇಲ್ಲ ಸರ್ ಅಲ್ಲಿ. ಪ್ಲೇಸ್ 1700 ವರ್ಷ ಹಳೇದು. ಬಬ್ಬಾ. ಹಾಂ ಇಲ್ಲಿ ನಿಂತ್ಕೊಂಡ್ರೆ ಕಾಣಲ್ಲ ಅಲ್ಲಿ ಯಾರು ಕೂತಿದ್ದಾರೆ ಅಂತ. ಹೌದು. ಈಗ ಆ ಕಡೆ ನೋಡಿ ಸರ್. ಟಾರ್ಚ್ ಈ ಕಡೆ ಬಿಟ್ಕೊಂಡ್ರೆ ಆ ಕಡೆ ನೋಡಿ. ಹಾಂ ನೋಡಿದ್ರಲ್ಲ ಗುಹೆನ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಸರ್. ನಿಮ್ಮ ಹೆಸರು? ಬಸವರಾಜ್. ಇದೇ ಊರಾ? ಹಾಂ ಸರ್. ಎಷ್ಟು ವರ್ಷದಿಂದ ಇಲ್ಲಿ ಇದು ಮಾಡ್ತೀರಾ ಸರ್? 3-4 ವರ್ಷ ಆಯ್ತು. 3-4 ವರ್ಷದಿಂದ. ಫಸ್ಟ್ ಕೋಟೆ ಇಲ್ಲಿ 2 ಕಡೆ ಮಾಡಿದೆ. ಹಾಂ ಹಾಂ. ಸರ್ ಇದು ಫುಡ್ ಸ್ಟೋರೇಜ್. ಓಕೆ. ದವಸಧಾನ್ಯ ತುಂಬ ಸ್ಟೋರ್ ಇದೆ. ಕಣಜ ಉಗ್ರಹ. ಹಾಂ ಹಾಂ. ಇದು ಗುರುಕುಲ ಸರ್. ಇದು ಹಾಂ ಹಾಂ. ರಾಜರ ಪಾಠ ಪ್ರವಚನ ಮಾಡೋದು ಜಾಗ. ಆ ದೇವಸ್ಥಾನ ಹೋಗಿ ಬಂದ್ರ? ಹಾಂ ದೇವಸ್ಥಾನ ಹೋಗಿ ಬಂದ್ವಿ. ಹಾಂ ಕಣಜ. ಇದು ಗುರುಕುಲ ಅಂತೆ. ಇಲ್ಲಿ ರಾಜರ ಮಕ್ಕಳು ಏನೋ ಬಂದರೆ ಅವ್ರಿಗೆ ಪಾಠ ಹೇಳ್ಕೊಡೋ ಜಾಗ ಇಲ್ಲಿ. ನೋಡಿದ್ರಲ್ಲ ಗುಹೆನ ಹೇಗಿತ್ತು ಅಂತ ನೀವೇ ಹೇಳಿ. ಥರ ಹೇಳೋಕ್ಕಾಗಲ್ಲ ಆ ಥರ ಎಕ್ಸ್ಪೀರಿಯನ್ಸ್. ಅವ್ರ ಒಳಗಡೆ ಅದು ಯಾವ ಥರ ಇದ್ದರು, ಕತ್ಲು ಏನು ಕಣ್ಣಿಗೆ ಕಾಣಲ್ಲ. ರಾಜರು ಇವಾಗ ಯಾರನ್ನ ದಾಳಿ ಮಾಡಿದಾಗ ಬಂಕರ್ ಥರ ಹೈಡ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದೆ ಅದು. ಆ ಕಾಲದಲ್ಲೇ ಎಷ್ಟು ತಲೆ ಓಡಿಸಿದ್ದಾರೆ. ಹಾಂ ಇದು ನೋಡಿ ಒಂದೇ ಕಲ್ಲು ಎಷ್ಟು ದೊಡ್ಡದಾಗಿದೆ. ಅದೇ ಥರ ಇದು ಹಾಗೇ ಇದೆ. ಈ ಕಲ್ಲು ಕೆಳಗಡೆ ಲಿಂಗ ಇದೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಟೈಮಲ್ಲಿ ಪಂಚಪಾಂಡವರು ಬಂದು ಈ ದೇವಸ್ಥಾನದಲ್ಲಿ ಧ್ಯಾನ ಮಾಡ್ತಿದ್ರಂತೆ, ಆ ಲಿಂಗಗೆ ಪೂಜೆ ಮಾಡ್ತಿದ್ರಂತೆ. ಈ ಗುಹೆ ಎಲ್ಲ ಫುಲ್ಲು ಅಲ್ಲಿ ಪೂಜೆ ಮಾಡಿ ಇಲ್ಲಿ ಬಂದು ಅವರು ವಾಸ ಮಾಡ್ತಿದ್ರಂತೆ. ಎಷ್ಟು ಚೆನ್ನಾಗಿದೆ ಚಿತ್ರದುರ್ಗ, ನೋಡೋದು ತುಂಬ ಇದೆ. ಇದೇನಂತ ಗೊತ್ತಾ ಇದು? ಅಲ್ಲ ಏನೋ ಇರುತ್ತಿದು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮೀನಿಂಗ್ಫುಲ್ ಆಗಿದೆ. ಹೌದು. ಯಾರೇ ಬಂದ್ರೂ ದಯವಿಟ್ಟು ಗಲೀಜು ಮಾಡಬೇಡಿ, ಕಸ ಕಡ್ಡಿ ಎಲ್ಲ ಹಾಕಬೇಡಿ, ಕ್ಲೀನಾಗಿಡಿ ಅಷ್ಟೇ. ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇಷ್ಟೆಲ್ಲ ಇದೆ, ಆದರೂ ಎಲ್ಲರೂ ದೇಶ ಬಿಟ್ಟು ಬೇರೆ ದೇಶ ನೋಡೋಕೆ ಹೋಗ್ತಾರೆ. ಫಸ್ಟ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ, ಇಲ್ಲಿ ಏನೇನಿದೆ ತಿಳ್ಕೊಳ್ಳೋಣ, ನಮ್ಮ ಸಂಸ್ಕೃತಿ ಎಲ್ಲ ತಿಳ್ಕೊಂಡು ಮುಂದೆ ನೋಡೋಣ ಅಲ್ಲಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಜೈ ಆಂಜನೇಯ.